ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ. ಎಸ್, ಸುಮಾರು 2-3 ದಿವಸಗಳಿಂದ ಎಒ ಆಸ್ಪಿರೆಂಟ್ಸು ಬೋತ್ ಅಗ್ರಿ ಬಿ ಎಸ್ ಸಿ ಆಗಿರ್ಬೋದು, ಅಲೈಡ್ ಸೆಕ್ಟರ್ ಆಸ್ಪಿರೆಂಟ್ಸ್ ಆಗಿರ್ಬೋದು ಕಾಲ್ ಮಾಡ್ತಿದ್ದೀರಿ. ಸರ್, ಈ ಒಂದು ನೋಟಿಫಿಕೇಶನ್, ಈ ಒಂದು ಎಕ್ಸಾಮಿನೇಷನ್ ಸೇಮ್ ಡೇಟ್ಗೆ ಆಗ್ತದಾ, ಏನಾದರೂ ಪೋಸ್ಟ್ಪೋನ್ ಆಗ್ತದಾ, ಅಥವಾ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳಿದಾವ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ಇವಾಗಿರುವ ಮಾಹಿತಿಯ ಪ್ರಕಾರ 100% ನಿಮ್ಮ ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಬಹುತೇಕ ಖಚಿತವಾಗಿದೆ ಅಟ್ ದ ಗೌರ್ಮೆಂಟ್ ಲೆವೆಲ್. ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಸ ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಸಹ ಗೌರ್ಮೆಂಟ್ ರೆಡಿ ಆಗ್ತಿದೆ. ಸೊ ಇದಕ್ಕೆ ಕಾರಣ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ನಮ್ಮ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್, ಅಲೈಡ್ ಸೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಎಲ್ಲರೂ GKVK ಬೆಂಗಳೂರು ಅಗ್ರಿ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು, ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು, ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಡೆ ಪ್ರೊಟೆಸ್ಟ್ ಮಾಡ್ತಿದ್ದೀರಿ. ಕಾರಣ ಏನಂತ ಹೇಳಿದ್ರೆ, ಪ್ರೈವೇಟ್ ಯೂನಿವರ್ಸಿಟಿಗಳು ಇನ್ 85% ಕ್ಯಾಟಗರಿ ಅಂಡ್ ಪ್ರೈವೇಟ್ ಡಿಗ್ರಿಗಳು ಇನ್ 15% ಕ್ಯಾಟಗರಿಗೆಲ್ಲ ರೆಕಗ್ನೈಸೇಷನ್ ಸಿಕ್ಬಿಟ್ಟಿದೆ. ಸೊ ಈ ಒಂದು ರೆಕಗ್ನೈಸೇಷನ್ ಹೇಗೆ ಸಿಕ್ತು ಸರ್? ಈವೆನ್ ದೋ ಅದು ICAR ರೆಕಗ್ನೈಸ್ಡ್ ಇಲ್ಲದಿದ್ದರೂ ಹೇಗೆ ರೆಕಗ್ನೈಸೇಷನ್ ಸಿಕ್ತು? ಇದಕ್ಕೆ ರೆಕಗ್ನೈಸೇಷನ್ ಕೊಟ್ಟವ್ರು ಯಾರು? ಆನ್ ವಾಟ್ ಬೇಸಿಸ್ ದೇ ಹ್ಯಾವ್ ಗಿವೆನ್ ರೆಕಗ್ನೈಸೇಷನ್? ಈ ಒಂದು ಪ್ರಶ್ನೆಗಳಿಗೆ ಉತ್ತರ, ಈ ರೆಕಗ್ನೈಸೇಷನ್, ಈ ಒಂದು ಇನ್ಕ್ಲೂಷನ್ ಯಾರು ಮಾಡಿದಾರಲ್ಲ ಅವ್ರಿಗೆ ಕೇಳಬೇಕು. ಓಕೆನಾ? ಸೊ ಈ ಒಂದು ಡಿಗ್ರಿಗಳಿಗೆ ಏನಕ್ಕೆ ಇಷ್ಟೊಂದು ಮಹತ್ವ ಇದೆ? ಅಗ್ರಿ BSc ಗೆ ಏನಕ್ಕೆ ಇಷ್ಟೊಂದು ಮಹತ್ವ? ಏನಕ್ಕೆ ಅವ್ರಿಗೆ 85% ಈ ಒಂದು ಎಒ ನೋಟಿಫಿಕೇಶನ್ ಅಲ್ಲಿ ಕೊಡಬೇಕು, ಮತ್ತೆ 15% ಏನಕ್ಕೆ ಅಲೈಡ್ ಸೈನ್ಸಸ್ ಸ್ಟೂಡೆಂಟ್ಸ್ಗೆ ಕೊಡಬೇಕು? ಇದಕ್ಕೆ ರೀಸನ್ ಏನು? ICAR ಗೆ ಏನ್ ಅಷ್ಟೊಂದು ಮಹತ್ವ ಇದೆ? ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದನ್ನ ಡಿಸ್ಕಸ್ ಮಾಡೋದಕ್ಕನ್ನ ಮೊದಲು, ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆದ್ರೆ ಹೊಸ ನೋಟಿಫಿಕೇಶನ್ ಯಾವಾಗ ಬರ್ಬೋದು ಅಂತ ಹೇಳಿದ್ರೆ, ವಿತಿನ್ ಒನ್ ಮಂತ್ ಇದರಲ್ಲಿ ಸುಮಾರು ಚೇಂಜಸ್ ತಗೊಂಡ್ಬಂದು ಪ್ರೈವೇಟ್ ಯೂನಿವರ್ಸಿಟಿಗಳನ್ನೆಲ್ಲ ಅವಕಾಶ ಕೊಡಬೇಕಾ ಇಲ್ಲವಾ, ಅದೊಂದು ಸೈಂಟಿಫಿಕ್ ಅನಲೈಸಿಸ್ ಮಾಡಿಬಿಟ್ಟು ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ಕೊಡುವುದಿಲ್ಲ. ಮತ್ತೆ ಇದರ ಜೊತೆಗೆ ಯಾವುದೆಲ್ಲ ಬೇರೆ ಡಿಗ್ರೀಸ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ, ಅದಕ್ಕೆ ಯಾವ ರೀಸನ್ ಇಂದ ಇನ್ಕ್ಲೂಡ್ ಮಾಡಬೇಕು, ಅಥವಾ ಇನ್ಕ್ಲೂಡ್ ಮಾಡಿರೋದು ತಪ್ಪಾಗಿದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಮೊದಲಿನ C&R ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಈ ಒಂದು ಹೊಸ ನೋಟಿಫಿಕೇಶನ್ ಮಾಡಬೇಕು ಅಂತ. ಸೊ ಅದರಲ್ಲಿ ಏನು ಒರಿಜಿನಲ್ C&R ರೂಲ್ಸ್ ಇದೆ ಅದನ್ನೇನಾದ್ರೂ ಚೇಂಜಸ್ ಮಾಡ್ತಾರಾ, ಅಥವಾ ಅದನ್ನೇ ಅಲೌಡ್ಸ್ಕೊಂಡು ಮಾಡ್ತಾರಾ? ಇವಾಗ ನಡೀತಿರುವ ಪ್ರೊಟೆಸ್ಟ್ನ ಪ್ರಕಾರ ಯಾವುದೇ ಒಂದು ಚೇಂಜಸ್ C&R ರೂಲ್ಸ್ ಅಲ್ಲಿ ಬರೋದಿಲ್ಲ. ಯಾವ್ದಾದ್ರು ಇವಾಗ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ, ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ದಟ್ ಈಸ್ ಬೇಸ್ಲೆಸ್. ಏಕೆ ಸರ್ ಬೇಸ್ಲೆಸ್ ಹಿಂಗ್ ಮಾತಾಡ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ, ನೋಡೋಣ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಹೇಳ್ತೀನಿ ಯಾಕೆ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಅವಕಾಶ ಮಾಡಿಕೊಡುವುದು ಅಷ್ಟೊಂದು ಉತ್ತಮವಾದ ಒಂದು ಡಿಸಿಷನ್ ಅಲ್ಲ ಅಂತ. ಅಪ್ಲಿಕೇಶನ್ ಡ್ಯೂರೇಷನ್ನು ನಿಮಗೆ ಈ ಒಂದು ನೋಟಿಫಿಕೇಶನ್ ಬಿಟ್ಟ ಮೇಲೆ ಒಂದು 20 to 30 ಡೇಸ್ ಕೊಡ್ತಾರೆ. ಆದ ಮೇಲೆ ಎಕ್ಸಾಮಿನೇಷನ್ನು ಬರೀ 1 ಮಂತ್ ನಿಮಗೆ ಪ್ರಿಪ್ರೇಷನ್ ಕಾಲಾವಧಿ ಕೊಡಬಹುದು. ಸೊ ಟೋಟಲಿ 2 to 3 months ಫಾರ್ ಯುವರ್ ಪ್ರಿಪ್ರೇಷನ್ ಕೊಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಮತ್ತೆ ಇದರಲ್ಲಿ ಏನಾದರೂ ಹೊಸ ಪೋಸ್ಟ್ಗಳನ್ನ ಇನ್ಕ್ರೀಸ್ ಮಾಡ್ತಾರಾ ಸರ್ ಅಂದ್ರೆ, ದೇರ್ ಆರ್ ಚಾನ್ಸಸ್ ಹೊಸ ಪೋಸ್ಟ್ಗಳು ಇನ್ಕ್ಲೂಡ್ ಮಾಡಿಬಿಟ್ಟು ನಂಬರ್ ಆಫ್ ಪೋಸ್ಟ್ಗಳನ್ನ ಇನ್ಕ್ರೀಸ್ ಮಾಡುವ ಸಾಧ್ಯತೆಗಳು ಸಹ ಇದೆ. ಓಕೆ, ನೆಕ್ಸ್ಟ್ 85% ಓನ್ಲಿ AGBSCಗೆ ಏನಕ್ಕೆ ಕೊಡಬೇಕು, ಮತ್ತೆ 15% ಓನ್ಲಿ ಅಲೈಡ್ ಸೈನ್ಸಸ್ ಸ್ಟೂಡೆಂಟ್ಸ್ ವಿಚ್ ಆರ್ ರೆಕಗ್ನೈಸ್ಡ್ ಬೈ ICAR ರೆಕಗ್ನೈಸ್ಡ್ ಡಿಗ್ರಿಗಳಿಗೆ ಏನಕ್ಕೆ ಕೊಡಬೇಕು ಅಂತ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್, ನಮ್ಮ ಎಲ್ಲ ಒಂದು ಸಿಟಿಸನ್ಸ್, ಒಂದು ಮಾನವನಿಗೆ ಏನಾದರೂ ಒಂದು ಕಾಯಿಲೆ ಆಗಿರ್ಬೋದು, ರೋಗ ಆಗಿರ್ಬೋದು, ಏನೋ ಒಂದು ಬರಲಿ, ಅವ್ರು ಮೊದಲು ಎಲ್ಲಿ ಹೋಗ್ತಾರೆ? ಹಾಸ್ಪಿಟಲ್ಗೆ ಹೋಗ್ತಾರೆ. ಆ ಒಂದು ಹಾಸ್ಪಿಟಲ್ ಇರುವ ಡಾಕ್ಟರ್ MBBS ಡಾಕ್ಟರ್ ಆಗಿರಬೇಕು. ಸೊ ಅವರ ಡಿಗ್ರಿ ಎಲ್ಲಿಂದ ರೆಕಗ್ನೈಸೇಷನ್ ಮಾನ್ಯತೆ ಪಡೆದುಕೊಂಡಿರಬೇಕು? ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಓಕೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಅವರು ಮಾನ್ಯತೆ ಪಡೆದೇ ಇದ್ದಲ್ಲಿ, ಸೊ ಅಂತ ಒಂದು ಡಾಕ್ಟರ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂತೀರಾ ನೀವು? ಇನ್ನೊಂದು ಲಾಯರ್ಸ್. ಓಕೆ, ಲಾಯರ್ಸು ಅವರು ಅಡ್ವೊಕೇಟ್ ಆಗಿಬಿಟ್ಟು ಒಂದು ಕೋರ್ಟಲ್ಲಿ ಹಿಯರಿಂಗ್ ಮಾಡಬೇಕು, ಒಂದು ಜಡ್ಜ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ, ಅವರು LLB ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪಡೆದುಕೊಂಡಿರ್ಬೇಕು. ಆ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಯಾವ್ದಾಗಿರ್ಬೇಕು ಅಂತ ಹೇಳಿದ್ರೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದಾನೆ ಅವ್ರು ಪಡ್ಕೋಬೇಕು. ಮತ್ತೆ ಡೆಂಟಲ್, ಅದೇ ರೀತಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ, ಮತ್ತೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಇಂದ ಅವರ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಆಗಿರ್ಬೇಕು. ಮತ್ತೆ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ ಆಗಿರ್ಬೇಕು. ಇವಾಗ ಬರೋಣ BSc ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ಸ್. ಇವರು ICAR ರೆಕಗ್ನೈಸ್ಡ್ ಡಿಗ್ರಿನ ಪಡೆದುಕೊಂಡಿರ್ತಾರೆ. ಈ ಒಂದು ICAR ರೆಕಗ್ನೈಸ್ಡ್ ಡಿಗ್ರಿಗಳನ್ನ ಮಹತ್ವ ಏನು ಅಂತ ನಿಮ್ಗೆ ಇವಾಗ ಗೊತ್ತಾಗಿರಬಹುದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ICAR ರೆಕಗ್ನೈಸೇಷನ್ ಪಡ್ಕೋಬೇಕಂದ್ರೆ ಯಾವುದೇ ಒಂದು ಯೂನಿವರ್ಸಿಟಿ ಅದರದೇ ಆದ ಒಂದು ಪ್ಯಾರಾಮೀಟರ್ಸ್ ಇರ್ತದೆ. ಓಕೆ, ಅಗ್ರಿಕಲ್ಚರ್ BSc ಅಂತ ಹೇಳಿದ್ರೆ ಏನು? ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಕ್ಟಿಕಲ್ಸ್ನ ಕಂಡಕ್ಟ್ ಮಾಡೋಕ್ಕೆ ಆಗಿರಲಿ, ಅಲ್ಲಿರುವ ಫ್ಯಾಕಲ್ಟಿ ಆಗಿರಲಿ, GRF SRF ಎಲ್ಲ ಕ್ವಾಲಿಫೈ ಮಾಡಿರಬೇಕು. ಮತ್ತೆ ಅವರಿಗೆ ಸರ್ಟೈನ್ ಏರಿಯಾ ಆಫ್ ಲ್ಯಾಂಡ್ ಇರಬೇಕು ಫಾರ್ ಕಂಡಕ್ಟಿಂಗ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್. ಮತ್ತೆ ಸ್ಪೆಷಲೈಸ್ಡ್ ನಿಮಗೆ ಪ್ರಾಕ್ಟಿಕಲ್ ಎಕ್ವಿಪ್ಮೆಂಟ್ಸ್ ಇರಬೇಕು. ಪ್ರತಿಯೊಂದನ್ನು ನೋಡ್ಬಿಟ್ಟು ರೆಕಗ್ನೈಸೇಷನ್ ಕೊಡ್ತಾರೆ. ಈ ಒಂದು ರೆಕಗ್ನೈಸೇಷನ್ ಇಲ್ಲದಿರುವ ಡಿಗ್ರಿಗಳಿಗೆ ನೀವು
ಇನ್ಕ್ಲೂಡ್ ಮಾಡಿಬಿಟ್ರೆ ಅವರು ನಾಳಿನ ದಿವಸ ಅಗ್ರಿಕಲ್ಚರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿಬಿಟ್ಟು ಅವ್ರು ಹೆಂಗೆ ಕಾರ್ಯನ ನಿರ್ವಹಿಸ್ತಾರೆ. ಬಿಕಾಸ್ ಈ ಒಂದು ಡಿಗ್ರೀಸ್ ಅಲ್ಲಿ ಇರುವ ಸ್ಟೂಡೆಂಟ್ಸ್ ಪ್ರತಿಯೊಬ್ರು ನೋಡ್ತಾ ಹೋಗೋಣ ಅವರ ಇಂಪಾರ್ಟೆನ್ಸ್ ಏನಂತ. ಅಗ್ರಿಕಲ್ಚರ್ BSc ನೀವು ಈ ಒಂದು ಡಿಗ್ರಿ ಪಡ್ಕೋಬೇಕು ಅಥವಾ ಅಲೈಡ್ ಸೈನ್ಸಸ್ ಅಲ್ಲಿ ನೀವು ಡಿಗ್ರಿಗಳು ಪಡ್ಕೋಬೇಕಂತ ಹೇಳಿದ್ರೆ ಮಿನಿಮಮ್ ನೀವು ಹೋಗ್ಬಿಟ್ಟು ನೋಡಿ, ಇವಾಗ ಅಡ್ಮಿಷನ್ ಆಗುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರ್ಸೆಂಟೇಜ್ ಈ ಒಂದು ಡಿಗ್ರೀಸ್ಗೆ ಮೋರ್ ದೆನ್ 90% ಇರ್ತದೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಇರ್ತದೆ ಎಕ್ಸಾಮಿನೇಷನ್. ಅದನ್ನ ಕ್ಲಿಯರ್ ಮಾಡ್ಕೊಂಡು ಈ ವಿದ್ಯಾರ್ಥಿಗಳು AG BSc ಅಥವಾ ಅಲೈಡ್ ಸೈನ್ಸಸ್ ಸೆಕ್ಟರ್ಗೆ ಎಂಟ್ರಿ ಕೊಟ್ಟಿರ್ತಾರೆ. ಬಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಹಂಗಲ್ಲ. ಪ್ರೈವೇಟ್ ಯೂನಿವರ್ಸಿಟೀಸ್ ಎಲ್ರಿಗೂ ಗೊತ್ತಿದೆ, ಇಟ್ ಈಸ್ ಬೇಸ್ಡ್ ಆನ್ ದ ಡೊನೇಷನ್ ಅಂಡ್ ಫೀಸ್. ನಿಮ್ಮ ಹತ್ರ ಫೀಸ್ ಇದೆ, ಡೊನೇಷನ್ ಇದೆ ಅಂದ್ರೆ ಯು ಆರ್ ಇನ್, ಇಲ್ಲ ಔಟ್. ಬಟ್ ಇಲ್ಲಿ ಆ ಥರ ಅಲ್ಲ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಫೀಸ್ ಇರ್ತದೆ. ದ ಅಡ್ಮಿಷನ್ ಈಸ್ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ ಇನ್ CET. ಓಕೆನಾ. ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಯಾರು ಫಾರ್ಮಿಂಗ್ ಬ್ಯಾಕ್ಗ್ರೌಂಡ್ ಇಂದ ಸ್ಟೂಡೆಂಟ್ಸ್ ಬಂದಿರ್ತಾರೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಆನ್ ದಿಸ್ ಬೇಸಿಸ್ ಸಹ ನಿಮಗೆ ಎಲಿಜಿಬಿಲಿಟಿ ಕೊಡ್ತಾರೆ ಫಾರ್ ಜಾಯ್ನಿಂಗ್ ದಿಸ್ ಗ್ರಾಜುಯೇಷನ್ಸ್. ಮತ್ತೆ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ICAR ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆರ್ ಕಾಲೇಜಸ್ ಈಸ್ ಆಫ್ ವೆರಿ ಹೈ ಲೆವೆಲ್. ಯಾಕೆಂದ್ರೆ ಇಲ್ಲಿರುವ ಫ್ಯಾಕಲ್ಟಿ ಪ್ರತಿಯೊಬ್ಬರು ನಿಮ್ಮ SRF ಎಕ್ಸಾಮಿನೇಷನ್ ಆಗಿರ್ಬೋದು, GRF ಎಕ್ಸಾಮಿನೇಷನ್ ಆಗಿರ್ಬೋದು, ಇದನ್ನೆಲ್ಲ ಕ್ವಾಲಿಫೈ ಮಾಡಿಬಿಟ್ಟು ಬಂದಿರ್ತಾರೆ. ಓಕೆ. ಅದನ್ನ ಬಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ ಹಿಂಗಿರ್ತದ 100% ಇರೋದಿಲ್ಲ. ಸೊ ಯಾಕೆಂದ್ರೆ GRF SRF ಕ್ವಾಲಿಫೈ ಆಗಿರುವ ಪ್ರೊಫೆಸರ್ಸ್ಗೆ ಅವರ ಲೆವೆಲಲ್ಲಿ ಪೇ ಸ್ಕೇಲು ಪೇಮೆಂಟ್ ಎಲ್ಲ ಇರಬೇಕು. ಕೊಡ್ತಾರಾ? 100% ಕೊಡೋದಿಲ್ಲ. ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ತಾರೆ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ. ಬಟ್ ಇಲ್ಲೆಲ್ಲ ಹಂಗೆ ಅವಕಾಶ ಮಾಡ್ಕೊಡಕ್ ಆಗೋದಿಲ್ಲ. ಓಕೆ. ಮತ್ತೆ ಕ್ವಾಲಿಟಿ ಎಜುಕೇಶನ್ ಏನು, ಈ ಅಗ್ರಿಕಲ್ಚರ್ BSc ಅಥವಾ ಅಲೈಡ್ ಸೈನ್ಸಸ್ ಅಲ್ಲಿ ಏನೆಲ್ಲ ಇರ್ತದೆ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರ್ತದೆ. ಮತ್ತೆ ನಿಮ್ಮ ಫಸ್ಟ್ ಇಯರ್ ಅಲ್ಲಿ BSc ಮಾಡಿರೋರಿಗೆ ಇನ್ಸೆಕ್ಟ್ಸ್ ಕಲೆಕ್ಷನ್ ಅನ್ನೋ ಒಂದು ಪ್ರೋಗ್ರಾಮ್ ಇರ್ತದೆ. ಸೊ ಇನ್ಸೆಕ್ಟ್ಸ್ ನ ಕಲೆಕ್ಷನ್ ಮಾಡೋದು, ಪಾಲಿನೇಷನ್ ಆಗಿರ್ಬೋದು, ಮತ್ತಿತರ ಈ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲ ಅವರು ಇಲ್ಲಿಂದಾನೆ ಫಸ್ಟ್ ಇಯರ್ ಇಂದಾನೆ ಕಲಿತಾ ಹೋಗ್ತಾರೆ. ಮತ್ತೆ ಇವರಿಗೆ ವಿಲೇಜ್ ವಿಸಿಟ್ಸ್ ಪ್ರೋಗ್ರಾಮ್ಸ್ಗಳು ಸಹ ಇರ್ತದೆ ಇನ್ ಸೆಕೆಂಡ್ ಇಯರ್. ಓಕೆ. ಸುಮಾರು 15 ದಿವಸಗಳ ಕಾಲ ವಿಲೇಜ್ ಅಲ್ಲಿ ಇವರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವಾಗ ಸೊ ನನ್ನ ಕಾಲಾವಧಿಯಲ್ಲಿ ವಿ ಯೂಸ್ ಟು ಸ್ಪೆಂಡ್ 1 month ಇನ್ ವಿಲೇಜ್ ವಿಸಿಟ್ ಪ್ರೋಗ್ರಾಮ್ಸ್. ಬಟ್ ಇವಾಗ ನಿಯರ್ಲಿ 15 to 1 month ವರೆಗೂ ಇವರು ವಿಲೇಜ್ ವಿಸಿಟ್ಸ್ ಮಾಡ್ತಾರೆ ಸ್ಟೂಡೆಂಟ್ಸು. ಮತ್ತೆ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇನ್ಸೆಕ್ಟ್ಸ್ ಕಲೆಕ್ಷನ್ ಆಗಿರ್ಬೋದು, ವಿಲೇಜ್ ವಿಸಿಟ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ರಾವೆ ಅಂತ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ರೂರಲ್ ಏರಿಯಾಸ್ ಅಲ್ಲಿ ಅಗ್ರಿಕಲ್ಚರ್ ಹ್ಯಾಂಗ್ ಕಂಡಕ್ಟ್ ಮಾಡ್ತಾರೆ, ಅಲ್ಲಿರುವ ಫಾರ್ಮರ್ಸ್ಗೆ ಒಂದು ಸೈಂಟಿಫಿಕ್ ನಾಲೆಡ್ಜ್ ಹೇಳ್ಕೊಡೋದಕ್ಕೆ ಆಗಿರಲಿ, ಪ್ರತಿಯೊಂದಕ್ಕೂ ಆಗಿರಲಿ, ವಿದ್ಯಾರ್ಥಿಗಳನ್ನ ಅವರು ಫೈನಲ್ ಇಯರ್ ಅಲ್ಲಿ ಇರುವಾಗ ಅಂದ್ರೆ ಸುಮಾರು ಎಷ್ಟೊಂದು 21 ವರ್ಷ ಹುಡುಗರು ಹುಡುಗಿಯರು ಇರ್ತಾರೆ. ಇವ್ರು ಆಗ್ಲಿಂದಾನೇ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಒಂದು ರೈತರ ಜೊತೆ ಒಡನಾಟ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಡೋಂಟ್ ಯು ಥಿಂಕ್ ದಟ್ ಈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆಫ್ಟರ್ ದೆ ಬಿಕಮಿಂಗ್ ದೆನ್ ಆಫೀಸರ್. ಅದಾದ ಮೇಲೆ ಈ ಒಂದು ಯೂನಿವರ್ಸಿಟೀಸ್, ICAR ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆ ಕಾಲೇಜಸ್ ಅಲ್ಲಿ ನಿಮಗೆ ಅಗ್ರಿಕಲ್ಚರ್ ಆಗಿರ್ಬೋದು, ಅಲೈಡ್ ಸೆಕ್ಟರ್ ಕಾಲೇಜಸ್ ಅಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಒಂದು ಪ್ರೋಗ್ರಾಮ್ ಇರ್ತದೆ. 6 months ಯು ವಿಲ್ ಬಿ ವರ್ಕಿಂಗ್ ಇನ್ ಡಿಫ್ರೆಂಟ್ ನಿಮ್ಮ ಡಿಪಾರ್ಟ್ಮೆಂಟ್ಸ್ ಲೈಕ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಮತ್ತೆ ನಿಮ್ಮ ಬೇರೆ ಅಗ್ರಿಕಲ್ಚರ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಯು ವಿಲ್ ಬಿ ಗೆಟ್ ಎಕ್ಸ್ಪೋಸ್ಡ್ ಟು ದ ಫಸ್ಟ್ ಹ್ಯಾಂಡ್ ಟ್ರೈನಿಂಗ್ ಆಫ್ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್. ಅದರ ಜೊತೆಗೆ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಸಹ ಇರ್ತದೆ. ಇದು ಫೈನಲ್ ಇಯರ್ ಅಲ್ಲಿ ಇರುವ ಪ್ರೋಗ್ರಾಮು. ಸೊ 15 ರಿಂದ 20 ದಿವಸಗಳ ಕಾಲ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳು ಅಥವಾ ಅಲೈಡ್ ಸೈನ್ಸಸ್ ವಿದ್ಯಾರ್ಥಿಗಳು ಅವರು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಸಹ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಮತ್ತೆ ಇಲ್ಲಿರುವ ಫ್ಯಾಕಲ್ಟೀಸು 100% ICAR ರೆಕಗ್ನೈಸ್ GRF SRF ಎಕ್ಸಾಮ್ಸ್ಗಳನ್ನ ಕ್ವಾಲಿಫೈ ಮಾಡಿಬಿಟ್ಟು ಇವರು ಪ್ರೊಫೆಸರ್ಗಳಾಗಿರ್ತಾರೆ. ಇವರಿಂದ ಕಲಿತು ಇವರು ನಾಲೆಡ್ಜ್ ಅನ್ನ ಗೇನ್ ಮಾಡಿರ್ತಾರೆ. ಡು ಯು ಥಿಂಕ್ ಸೇಮ್ ಥಿಂಗ್ ವಿಲ್ ಬಿ ಈ ಒಂದು ಪಾಯಿಂಟ್ಸ್ಗಳೆಲ್ಲ ಪ್ರತಿಯೊಂದು ಪಾಯಿಂಟು ನಿಮ್ಮ ಪ್ರೈವೇಟ್ ಯೂನಿವರ್ಸಿಟೀಸ್ಗಳಲ್ಲಿ ಇರ್ತದ? ನೀವು ಯೋಚನೆ ಮಾಡಬೇಕು. ಸ್ವಲ್ಪ ಪ್ರೈವೇಟ್ ಯೂನಿವರ್ಸಿಟೀಸ್ಗಳಲ್ಲಿ ಓದಿರುವ ಅಭ್ಯರ್ಥಿಗಳಿಗೆ ಸ್ವಲ್ಪ ಬೇಜಾರಾಗ್ಬೋದು. ಸೊ ಸರ್, ಇಷ್ಟೊಂದೆಲ್ಲ ನಾವು ಮಾಡ್ತೀವಿ, ಬಟ್ ನಮಗೂ ರೆಕಗ್ನೈಸೇಷನ್ ಕೊಡಿ ಅಂತ. ಇಲ್ಲಿ ನೋಡಿ, ಇಷ್ಟೊಂದೆಲ್ಲ ನೀವು ಮಾಡಿದ್ರೆ 100% ನಿಮಗೂ ICAR ರೆಕಗ್ನೈಸೇಷನ್ ಸಿಗ್ಬಿಡ್ತದೆ. ಓಕೆನಾ. ಸೊ ಯು ಶುಡ್ ಹ್ಯಾವ್ ಟು ಟ್ರೈ ಟು ಗೆಟ್ ICAR ರೆಕಗ್ನೈಸೇಷನ್ ಫಸ್ಟ್. ಯಾರೆಲ್ಲ ಪ್ರೈವೇಟ್ ಯೂನಿವರ್ಸಿಟೀಸ್ ಅಥವಾ ಪ್ರೈವೇಟ್ ಡಿಗ್ರಿಗಳು ಹೋಲ್ಡರ್ಸ್ ಇದ್ದೀರಿ, ಲೈಕ್ BTech ಬಯೋಟೆಕ್ನಾಲಜಿ ಆಗಿರ್ಬೋದು, BSc ಇನ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಟ್ರೈ ಟು ಗೆಟ್ ರೆಕಗ್ನೈಸೇಷನ್ ಆಫ್ ICAR ಫಾರ್ ಯುವರ್ ಯೂನಿವರ್ಸಿಟಿ. ಅದಾದ ಮೇಲೆ ನೀವು 100% ಈ ಒಂದು ಎಕ್ಸಾಮ್ಸ್ಗೂ ಎಲಿಜಿಬಲ್ ಆಗ್ತೀರಿ. ಸೊ ನನಗೆ ಹೋದ ವರ್ಷ ಒಬ್ಬ
ಆ, ವಿದ್ಯಾರ್ಥಿ ಬಂದ್ಬಿಟ್ಟು ಕೇಳ್ದ ಸೆಕೆಂಡ್ ಪಿ ಯು ಸಿ ಆದಮೇಲೆ, ಸರ್ ನಾನು ಯಾವುದೆಲ್ಲ ಸಿ ಇ ಟಿಗೆ ಪ್ರಿಫರೆನ್ಸ್ ಕೊಡಲಿ ಅಂತ. ನನ್ನ ಟೈಮಲ್ಲಿ ನಾನು ಕೊಟ್ಟಿರೋ ಒಂದು ಆರ್ಡರ್ ಆಫ್ ಪ್ರಿಫರೆನ್ಸ್ ಹೀಗೆ ಕೊಟ್ಟಿದ್ದೆ. ಸೊ ಅದನ್ನೇ ಅವ್ನಿಗೆ ಹೇಳ್ಕೊಟ್ಟೆ. ಯಾಕೆಂದ್ರೆ ಇಲ್ಲಿ ಇರುವ ಡಿಗ್ರಿಗಳ ಮಹತ್ವ ನಿಮ್ಗೆ ಗೊತ್ತಾಗ್ತದೆ. ಏನು ಮೊದಲನೇದಾಗಿ MBBS ಟ್ರೈ ಮಾಡು, ಆದಮೇಲೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸು, ಮತ್ತೆ BSc ಅಗ್ರಿಕಲ್ಚರ್ ಟ್ರೈ ಮಾಡು, ಮತ್ತೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಟ್ರೈ ಮಾಡು, ಮತ್ತೆ ಡೈರಿ ಸೈನ್ಸ್ ಕಾಲೇಜ್. ಇಟ್ ಈಸ್ ಅಲೈಡ್ ಯೂನಿವರ್ಸಿಟೀಸ್. ಇಲ್ಲಿಂದ ಏನೇ ಬರಲಿ ನಿಮ್ಗೆ ಅಲೈಡ್ ಯೂನಿವರ್ಸಿಟೀಸ್ ನಾನು ರೆಕಗ್ನೈಸೇಷನ್ ಕೊಡ್ತೇನೆ. ಡೈರಿ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಫುಡ್ ಟೆಕ್ ಆಗಿರ್ಬೋದು, ಅಗ್ರಿ ಮಾರ್ಕೆಟಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಇನ್ ಬಯೋಟೆಕ್ನಾಲಜಿ. ಈ ಒಂದು ಆರ್ಡರ್ ಆಫ್ ಪ್ರಿಫರೆನ್ಸ್ ಕೊಟ್ಟೆ. ಇದರಲ್ಲಿ ನಿನ್ಗೆ ಯಾವುದಾದ್ರೂ ಡಿಗ್ರಿ ಸಿಗಲಿ, ನೀನು ಒಂದು ಒಳ್ಳೆ ಹುದ್ದೆಗೆ ಹೋಗ್ತೀಯಾ, ಒಂದು ಒಳ್ಳೆ ನಾಲೆಡ್ಜ್ ಗೇನ್ ಮಾಡ್ತೀಯಾ, ನಿನ್ನ ಲೈಫ್ ಸೆಟ್ಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಡರ್ ಆಫ್ ಪ್ರಿಫರೆನ್ಸ್ ನಾನು ಅವನಿಗೆ ಕೊಟ್ಟೆ. ಯಾಕೆಂದ್ರೆ ಇದೆಲ್ಲ ಗೌರ್ಮೆಂಟ್ ಕಾಲೇಜಸ್ ಆಗಿರ್ತದೆ. ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೊಂಡ್ರೆ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನಿಮಗೆ ಫೀಸ್ ಕಡಿಮೆ ಇರ್ತದೆ, ಬಟ್ ನಾಲೆಡ್ಜ್ ಎನಾರ್ಮಸ್ ಸಿಗ್ತದೆ. ಅದರ ಜೊತೆಗೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಿಮಗೆ ಅವಕಾಶಗಳು ಜಾಸ್ತಿ ಇರ್ತದೆ. ಆದರೆ ಈಗ ಇರುವ ಅಗ್ರಿ BSc ಸುಮಾರು ಕಾಲೇಜಸ್ಗಳು ಬಂದಿರೋದ್ರಿಂದ ಜಾಬ್ಗಳನ್ನ ಕೊರತೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಆದ್ರಿಂದಾನೇ AOAA ಕಾಂಪಿಟೇಷನ್ ಅಷ್ಟೊಂದು ಜಾಸ್ತಿ ಆಗಿರೋದು. ಈ ಒಂದು ಸಮಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ ತಗೊಂಡ್ ಬಂದ್ಬಿಟ್ಟು, ವಿಚ್ ಆರ್ ನಾಟ್ ICAR ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ತಗೊಂಡ್ ಬಂದ್ಬಿಟ್ಟು ನೀವು ಇವ್ರಿಗೆ ಎಲಿಜಿಬಿಲಿಟಿ ಕೊಡಿ ಅಂತ ಹೇಳಿದ್ರೆ, ಇವ್ರು ಸೆಕೆಂಡ್ PUC ಅಲ್ಲಿ ತೆಗೆದಿರುವ 90+% ಮಾರ್ಕ್ಸ್ಗಳು, ಇವರು CET ಒಳ್ಳೆ ರ್ಯಾಂಕಿಂಗ್ ತೆಗೆದಿರೋದಕ್ಕೆ ಏನು ಬೆಲೆ ಅನ್ನೋದೇ ನನ್ನ ಪ್ರಶ್ನೆ. ಸೊ ಇಷ್ಟೊಂದೆಲ್ಲ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.